ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ, ಆದರೆ ಅದು ನಮಗೆ ಗೊತ್ತೇ ಆಗಲ್ಲ. ಅದೇ ಘರ್ಷಣೆ. ಹೌದು, ನಮ್ಮ ಇಡೀ ಜಗತ್ತನ್ನೇ ರೂಪಿಸುವ ಈ ಅದೃಶ್ಯ ಶಕ್ತಿ ಇದೆಯಲ್ಲ, ಅದರ ಹಿಂದಿನ ವಿಜ್ಞಾನ ಏನು ಅಂತ ಸರಳವಾಗಿ ತಿಳ್ಕೊಳ್ಳೋಣ ಬನ್ನಿ. ಒಂದು ಕ್ಷಣ ಯೋಚನೆ ಮಾಡಿ, ಇದ್ದಕ್ಕಿದ್ದ ಹಾಗೆ ಘರ್ಷಣೆ ಅನ್ನೋದೇ ಇಲ್ದಿದ್ರೆ ಏನಾಗ್ಬೋದು? ಅಬ್ಬಾ, ನಡೆಯೋಕೆ ಆಗಲ್ಲ, ಗಾಡಿಗಳು ನಿಲ್ಲಲ್ಲ, ಕೈಲಿ ಒಂದು ಪೆನ್ ಕೂಡ ಹಿಡ್ಕೊಳ್ಳೋಕ್ಕಾಗಲ್ಲ, ಇಡೀ ಪ್ರಪಂಚನೇ ಒಂದು ದೊಡ್ಡ ಜಾರ್ಬಂಡಿ ಆದಾಗ ಆಗಿಬಿಡುತ್ತೆ ಅಲ್ವಾ? ಇದರಿಂದನೇ ಗೊತ್ತಾಗುತ್ತೆ ನೋಡಿ ಘರ್ಷಣೆ ಎಷ್ಟು ಮುಖ್ಯ ಅಂತ. ನಾವು ಯಾವ ವಸ್ತುವನ್ನೇ ಆಗಲಿ ಚಲಿಸಬೇಕು ಅಂತ ಅಂದಾಗ ಅದರ ವಿರುದ್ಧ ದಿಕ್ಕಲ್ಲಿ ಒಂದು ಬಲ ಕೆಲಸ ಮಾಡೇ ಮಾಡುತ್ತೆ. ನಾವು ತಳ್ಳಿದ್ರೆ ಅದು ತಡೆಯುತ್ತೆ. ಆ ಕಾಣದ ಪ್ರತಿರೋಧ ಇದೆಯಲ್ಲ, ಅದೇ ಘರ್ಷಣೆ. ಹಾಗಾದ್ರೆ ಈ ಘರ್ಷಣೆ ನಮಗೆ ಒಳ್ಳೇದೋ ಕೆಟ್ಟದ್ದು? ಇದು ನಮ್ಮ ಫ್ರೆಂಡಾ ಅಥವಾ ಎನಿಮಿನಾ? ಬನ್ನಿ ಇದರ ಎರಡೂ ಮುಖಗಳನ್ನು ನೋಡೋಣ. ಓಕೆ, ಹಾಗಿದ್ರೆ ಈ ಘರ್ಷಣೆ ಅಂದ್ರೆ ಏನು? ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ವಸ್ತು ಇನ್ನೊಂದು ವಸ್ತುನ ಮೇಲೆ ಹೋಗಕ್ಕೆ ಟ್ರೈ ಮಾಡಿದಾಗ ಆ ಚಲನೆಗೆ ಅಡ್ಡ ಬರುವ ಶಕ್ತಿನೇ ಘರ್ಷಣೆ. ಯಾಕಾಗತ್ತೆ ಅಂದರೆ, ಯಾವುದೇ ಸರ್ಫೇಸ್ ನಮಗೆ ನುಣ್ಣಗೆ ಕಂಡ್ರೂ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಸಣ್ಣ ಸಣ್ಣ ಗುಡ್ಡ ಕಣಿವೆಗಳಿರುತ್ತೆ. ಇವು ಒಂದಕ್ಕೊಂದು ಲಾಕ್ ಆಗೋದ್ರಿಂದಲೇ ಈ ವಿರೋಧ ಬರೋಡು. ಘರ್ಷಣೆಯ ಈ ಎರಡೂ ಮುಖಗಳನ್ನು ನೋಡಿದರೆ, ಒಂದು ಕಡೆ ಇದು ನಮ್ಮ ಬೆಸ್ಟ್ ಫ್ರೆಂಡ್. ನಾವು ನಡಿಯಕ್ಕೆ, ಕಾರ್ಗಳು ರೋಡಲ್ಲಿ ಗ್ರಿಪ್ ಇಟ್ಕೊಂಡು ಓಡೋಕ್ಕೆ, ಮೆಷಿನ್ಗಳಲ್ಲಿ ಬೆಲ್ಟ್ ತಿರುಗೋಕ್ಕೆ ಎಲ್ಲದಕ್ಕೂ ಘರ್ಷಣೆ ಬೇಕೇ ಬೇಕು. ಆದರೆ ಇನ್ನೊಂದು ಕಡೆ ಇದು ವಿಲನ್ ಕೂಡ ಹೌದು. ಮೆಷಿನ್ಗಳ ಪಾರ್ಟ್ಸ್ ಸವಿಯೋಕೆ, ಫ್ಯೂಯಲ್ ವೇಸ್ಟ್ ಆಗೋಕೆ ಮತ್ತೆ ಸುಮ್ಮನೆ ಹೀಟ್ ಆಗೋಕೆಲ್ಲ ಇದೇ ಕಾರಣ. ಈಗ ಒಂದು ಇಂಟ್ರೆಸ್ಟಿಂಗ್ ವಿಷಯ, ಒಂದು ವಸ್ತು ನಿಂತಿದ್ದಾಗ ಮತ್ತೆ ಅದು ಚಲಿಸ್ತಾ ಇದ್ದಾಗ ಘರ್ಷಣೆ ಒಂದೇ ಥರ ಇರುತ್ತಾ, ಇಲ್ಲ ಚೇಂಜ್ ಆಗುತ್ತಾ? ಖಂಡಿತ ಬದಲಾಗುತ್ತೆ. ಘರ್ಷಣೆಯಲ್ಲಿ ಎರಡು ಮೇನ್ ಟೈಪ್ಸ್ ಇದೆ. ಒಂದು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಥವಾ ಸ್ಥಿರ ಘರ್ಷಣೆ, ಅಂದರೆ ನಿಂತಿರೋ ವಸ್ತುವನ್ನ ತಳ್ಳೋಕೆ ಶುರು ಮಾಡಿದಾಗ ಬರೋ ವಿರೋಧ. ಇನ್ನೊಂದು ಕೈನೆಟಿಕ್ ಫ್ರಿಕ್ಷನ್ ಅಥವಾ ಚಲನ ಘರ್ಷಣೆ, ಅಂದರೆ ಆಲ್ರೆಡಿ ಮೂವ್ ಆಗ್ತಾ ಇರೋ ವಸ್ತುವನ್ನ ತಳ್ಳೋ ಬಲ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ, ನಿಂತಿರೋ ವಸ್ತುವನ್ನ ತಳ್ಳೋದು ಓಡ್ತಾ ಇರೋ ವಸ್ತುವನ್ನ ತಳ್ಳೋದಕ್ಕಿಂತ ಕಷ್ಟ. ಯಾಕಂದ್ರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಯಾವಾಗಲೂ ಕೈನೆಟಿಕ್ ಫ್ರಿಕ್ಷನ್ಗಿಂತ ಜಾಸ್ತಿ ಇರುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಈಗ ಒಂದು ವಸ್ತುವಿನ ಮೇಲೆ ನಾವು ಸ್ವಲ್ಪ ಫೋರ್ಸ್ ಹಾಕ್ತೀವಿ, ಆಗ ಸ್ಟ್ಯಾಟಿಕ್ ಫ್ರಿಕ್ಷನ್ ಕೂಡ ಅಷ್ಟೇ ಫೋರ್ಸ್ ಹಾಕಿ ತಡೆಯುತ್ತೆ, ವಸ್ತು ಅಲ್ಲಾಡಲ್ಲ. ನಾವು ಫೋರ್ಸ್ ಜಾಸ್ತಿ ಮಾಡ್ತಾ ಹೋದ್ರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಅದಕ್ಕೂ ಒಂದು ಲಿಮಿಟ್ ಇದೆ. ಆ ಮ್ಯಾಕ್ಸಿಮಮ್ ಪಾಯಿಂಟ್ ತಲುಪಿದ ತಕ್ಷಣ ಏನಾಗುತ್ತೆ? ವಸ್ತು ಹಠಾತ್ತಾಗಿ ಮೂವ್ ಆಗೋಕೆ ಶುರುವಾಗುತ್ತೆ. ಆ ಕ್ಷಣದಲ್ಲೇ ಘರ್ಷಣೆ ಸಡನ್ನಾಗಿ ಡ್ರಾಪ್ ಆಗಿ ಕಮ್ಮಿ ಇರುವ ಕೈನೆಟಿಕ್ ಫ್ರಿಕ್ಷನ್ ಆಗಿ ಬದಲಾಗುತ್ತೆ. ಸರಿ, ಈ ಘರ್ಷಣೆ ಎಷ್ಟು ಇರುತ್ತೆ ಅಂತ ಡಿಸೈಡ್ ಮಾಡೋ ಫ್ಯಾಕ್ಟರ್ಸ್ ಯಾವುದು? ಇದರ ಹಿಂದಿನ ರೂಲ್ಸ್ ಏನು? ಘರ್ಷಣೆಯ ಶಕ್ತಿ ಮುಖ್ಯವಾಗಿ ಎರಡು ವಿಷಯಗಳ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು, ಕಾಂಟ್ಯಾಕ್ಟ್ನಲ್ಲಿರೋ ಸರ್ಫೇಸ್ಗಳ ನೇಚರ್, ಅಂದರೆ ಅದು ಎಷ್ಟು ರಫ್ ಆಗಿದೆ ಅಥವಾ ಸ್ಮೂತ್ ಆಗಿದೆ ಅನ್ನೋದು. ಇನ್ನೊಂದು, ಆ ಎರಡು ಸರ್ಫೇಸ್ಗಳು ಒಂದರ ಮೇಲೊಂದು ಎಷ್ಟು ಪ್ರೆಷರ್ ಹಾಕ್ತಾ ಇದೆ ಅನ್ನೋದು. ಸಿಂಪಲ್, ಪ್ರೆಷರ್ ಜಾಸ್ತಿ ಆದರೆ ಫ್ರಿಕ್ಷನ್ ಕೂಡ ಜಾಸ್ತಿ. ಆದರೆ ಇಲ್ಲೊಂದು ಸರ್ಪ್ರೈಸಿಂಗ್ ವಿಷಯ ಇದೆ. ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಂಡಿರೋ ಹಾಗೆ ಘರ್ಷಣೆ ಕಾಂಟ್ಯಾಕ್ಟ್ ಏರಿಯಾ ಮೇಲೆ ಡಿಪೆಂಡ್ ಆಗಿಲ್ಲ. ಅಂದರೆ ಏನರ್ಥ? ಒಂದೇ ತೂಕ ಇದ್ರೆ ಒಂದು ದಪ್ಪ ಟಯರು ಮತ್ತು ಒಂದು ತೆಳ್ಳಗಿನ ಟಯರು ಎರಡೂ ಹೆಚ್ಚು ಕಮ್ಮಿ ಒಂದೇ ಫ್ರಿಕ್ಷನ್ ಹೊಂದಿರುತ್ತೆ. ಶಾಕಿಂಗ್ ಅಲ್ವಾ? ಹಾಗೇನೆ ನಾರ್ಮಲ್ ಸ್ಪೀಡ್ಸ್ಗಳಲ್ಲಿ ವೆಲಾಸಿಟಿಗೂ ಫ್ರಿಕ್ಷನ್ಗೂ ಸಂಬಂಧ ಇಲ್ಲ. ಹಾಗಾದ್ರೆ ಈ ಸರ್ಫೇಸ್ಗಳ ಗ್ರಿಪ್ಪನ್ನು ಸೈಂಟಿಸ್ಟ್ಗಳು ಹೇಗೆ ಅಳತೆ ಮಾಡ್ತಾರೆ? ಅದಕ್ಕೇನಾದರೂ ಒಂದು ಮೆಷರ್ಮೆಂಟ್ ಇದೆಯಾ? ಖಂಡಿತ ಇದೆ. ಅದನ್ನೇ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತ ಕರೀತಾರೆ. ಗ್ರೀಕ್ ಅಕ್ಷರ ಮ್ಯೂ ಅಂದರೆ ಮ್ಯೂ ಇಂದ ಇದನ್ನ ತೋರಿಸ್ತಾರೆ. ಇದೇನು ದೊಡ್ಡ ವಿಷಯ ಅಲ್ಲ, ಇದು ಬರೀ ಒಂದು ನಂಬರ್. ಆ ನಂಬರ್ ಎರಡು ಸರ್ಫೇಸ್ಗಳ ಮಧ್ಯೆ ಎಷ್ಟು ಗ್ರಿಪ್ ಇದೆ ಅಂತ ಹೇಳುತ್ತೆ. ಸಿಂಪಲ್ ಆಗಿ ಇದನ್ನ ಒಂದು ಗ್ರಿಪ್ ಸ್ಕೋರ್ ಅಂತ ಅನ್ಕೋಬಹುದು. ಸೊ ಈ ಗ್ರಿಪ್ ಸ್ಕೋರ್ ಕಂಡುಹಿಡಿಯೋದು ಹೇಗೆ? ಒಂದು ವಸ್ತುವನ್ನ ಜಾರಿಸೋಕೆ ಬೇಕಾದ ಮ್ಯಾಕ್ಸಿಮಮ್ ಫೋರ್ಸನ್ನ ಆ ಸರ್ಫೇಸ್ಗಳ ಮಧ್ಯೆ ಇರೋ ಪ್ರೆಷರಿಂದ ಡಿವೈಡ್ ಮಾಡಿದ್ರೆ ಮುಗೀತು, ನಮಗೆ ಮ್ಯೂಸಿಕ್ ಪಡುತ್ತೆ. ಈ ಒಂದು ಸಿಂಪಲ್ ಫಾರ್ಮುಲಾ ಇದೆಯಲ್ಲ, ಇಡೀ ಇಂಜಿನಿಯರಿಂಗ್ ಜಗತ್ತಿನ ಸಾವಿರಾರು ಲೆಕ್ಕಗಳಿಗೆ ಇದೇ ಬೇಸ್. ಫಾರ್ ಎಕ್ಸಾಂಪಲ್, ರೋಡ್ ಮೇಲೆ ರಬ್ಬರ್ ಟೈರ್ ಇದ್ರೆ ಮ್ಯೂ ವ್ಯಾಲ್ಯೂ ಅಂದರೆ ಗ್ರಿಪ್ ಸ್ಕೋರ್ ತುಂಬ ಜಾಸ್ತಿ ಇರುತ್ತೆ, ಅದಕ್ಕೆ ಒಳ್ಳೆ ಗ್ರಿಪ್ ಸಿಗುತ್ತೆ. ಅದೇ ಸ್ಟೀಲ್ ಮೇಲೆ ಐಸ್ ಇದ್ರೆ ಮ್ಯೂ ವ್ಯಾಲ್ಯೂ ತೀರಾ ಕಡಿಮೆ, ಅದಕ್ಕೆ ಅದು ಅಷ್ಟು ಸುಲಭವಾಗಿ ಜಾರ್ಕೊಂಡು ಹೋಗುತ್ತೆ. ಸರಿ, ಈಗ ಇನ್ನೊಂದು ಥ್ರಿಲ್ಲಿಂಗ್ ಸನ್ನಿವೇಶಕ್ಕೆ ಬರೋಣ. ಒಂದು ಇಳಿಜಾರಿನ ಮೇಲೆ ಒಂದು ಬಾಕ್ಸ್ ಇಟ್ರೆ ಅದು ಎಲ್ಲಿವರೆಗೂ ನಿಲ್ಲುತ್ತೆ? ಯಾವ ಪಾಯಿಂಟ್ನಲ್ಲಿ ಅದು ಜಾರೋಕೆ ಶುರು ಮಾಡುತ್ತೆ? ಆ ಟಿಪ್ಪಿಂಗ್ ಪಾಯಿಂಟ್ ಯಾವುದು? ಒಂದು ವಸ್ತು ಫ್ಲಾಟ್ ನೆಲದ ಮೇಲಿರೋದಕ್ಕೂ ಒಂದು ಇಳಿಜಾರಿನ ಮೇಲಿರೋದಕ್ಕೂ ಏನು ಡಿಫ್ರೆನ್ಸ್? ಅದ್ರ ಮೇಲೆ ಕೆಲಸ ಮಾಡೋ ಫೋರ್ಸಸ್ ಹೇಗೆ ಚೇಂಜ್ ಆಗುತ್ತೆ? ಈಗ ನೋಡಿ,
ಒಂದು ಇಳಿಜಾರಿನ ಮೇಲೆ ಒಂದು ವಸ್ತುವನ್ನ ಇಟ್ಟಾಗ ಗ್ರಾವಿಟಿ ಅದನ್ನ ಕೆಳಗೆ ಎಳೆಯೋಕೆ ಟ್ರೈ ಮಾಡುತ್ತೆ. ನಾವು ಆ ಇಳಿಜಾರಿನ ಆಂಗಲ್ ಅನ್ನ ಜಾಸ್ತಿ ಜಾಸ್ತಿ ಮಾಡ್ತಾ ಹೋದ ಹಾಗೆ ಕೆಳಗೆ ಎಳೆಯೋ ಫೋರ್ಸ್ ಕೂಡ ಜಾಸ್ತಿ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಆಂಗಲ್ನಲ್ಲಿ ಈ ಕೆಳಗೆ ಎಳೆಯೋ ಫೋರ್ಸ್ ಘರ್ಷಣೆಯ ಮ್ಯಾಕ್ಸಿಮಮ್ ಶಕ್ತಿಯನ್ನ ದಾಟುತ್ತೆ. ಆ ಕ್ಷಣದಲ್ಲೇ ವಸ್ತು ಜಾರೋಕೆ ಶುರುವಾಡುತ್ತೆ. ಆ ಕ್ರಿಟಿಕಲ್ ಆಂಗಲ್ ಇದೆಯಲ್ಲ, ಅದನ್ನೇ ಆಂಗಲ್ ಆಫ್ ರಿಪೋಸ್ ಅಂತ ಕರೆಯೋದು. ಇಲ್ಲಿ ಏನಾಗುತ್ತೆ ಅಂದ್ರೆ, ವಸ್ತುವಿನ ತೂಕ 2 ಭಾಗವಾಗಿ ಕೆಲಸ ಮಾಡುತ್ತೆ. ಒಂದು ಭಾಗ ಇಳಿಜಾರಿಗೆ ಪ್ರೆಷರ್ ಹಾಕುತ್ತೆ, ಇನ್ನೊಂದು ಭಾಗ ಅದನ್ನ ಕೆಳಗೆ ಜಾರೋ ಹಾಗೆ ಎಳೆಯುತ್ತೆ. ಆ ಆಂಗಲ್ ಆಫ್ ರಿಪೋಸ್ ತಲುಪಿದಾಗ ಕೆಳಗೆ ಎಳೆಯೋ ಫೋರ್ಸ್ ಮತ್ತು ಅದನ್ನ ತಡೀತಾ ಇರೋ ಫ್ರಿಕ್ಷನ್ ಫೋರ್ಸ್ ಎರಡೂ ಎಕ್ಸಾಕ್ಟ್ ಆಗಿ ಬ್ಯಾಲೆನ್ಸ್ ಆಗಿರುತ್ತೆ. ಇನ್ನೊಂಚೂರು ಜಾಸ್ತಿ ಆದ್ರೂ ಸಾಕು ವಸ್ತು ಜಾರೋಕೆ ಶುರು. ಮತ್ತು ಇಲ್ಲೇ ಇರೋದು ಅತೀ ಬ್ಯೂಟಿಫುಲ್ ವಿಷಯ. ಈ ಆಂಗಲ್ ಆಫ್ ರಿಪೋಸ್ ಇದೆಯಲ್ಲ, ಇದು ವಸ್ತುವಿನ ತೂಕದ ಮೇಲಾಗ್ಲಿ ಅಥವಾ ಅದರ ಶೇಪ್ ಮೇಲಾಗ್ಲಿ ಡಿಪೆಂಡ್ ಆಗಿಲ್ಲ. ಇದು ಕೇವಲ ಆ 2 ಸರ್ಫೇಸ್ಗಳ ನಡುವಿನ ಗ್ರಿಪ್ ಸ್ಕೋರ್ ಅಂದ್ರೆ ಮ್ಯೂ ವ್ಯಾಲ್ಯೂ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಎಂಥ ಒಂದು ಸಿಂಪಲ್ ಆದ್ರೂ ಪವರ್ಫುಲ್ ರಿಲೇಶನ್ಶಿಪ್ ಅಲ್ವಾ? ಸರಿ, ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ತಿಳ್ಕೊಂಡಿದ್ದೇನು? 1. ಘರ್ಷಣೆ ಅಂದ್ರೆ ಚಲನೆಗೆ ಸಿಗೋ ಪ್ರತಿರೋಧ. 2. ಇದರಲ್ಲಿ ಸ್ಟ್ಯಾಟಿಕ್ ಮತ್ತು ಕೈನೆಟಿಕ್ಸ್ ಅಂತ 2 ವಿಧ. ಸ್ಟ್ಯಾಟಿಕ್ ಯಾವಾಗಲೂ ಜಾಸ್ತಿ. 3. ಇದು ಸರ್ಫೇಸ್ ನೇಚರ್ ಮತ್ತೆ ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ, ಕಾಂಟ್ಯಾಕ್ಟ್ ಏರಿಯಾ ಮೇಲೆ ಅಲ್ಲ. 4. ಕೋಯಿಫಿಷಿಯಂಟ್ ಆಫ್ ಫ್ರಿಕ್ಷನ್ ಮತ್ತೆ ಆಂಗಲ್ ಆಫ್ ರಿಪೋಸ್ ಬಳಸಿ ಇದನ್ನು ನಾವು ಅಳತೆ ಮಾಡಬಹುದು. ಓಕೆ, ಈಗ ನಮಗೆ ಘರ್ಷಣೆಯ ಸೈನ್ಸ್ ಗೊತ್ತಾಯ್ತು. ಅದನ್ನ ಮೆಜರ್ ಮಾಡ್ಬೋದು, ಪ್ರಿಡಿಕ್ಟ್ ಮಾಡ್ಬೋದು. ಹಾಗಾದ್ರೆ ವಾಟ್ ನೆಕ್ಸ್ಟ್? ಈ ಜ್ಞಾನವನ್ನು ಬಳಸಿ ಆಟಮ್ಸ್ ಲೆವೆಲಲ್ಲಿ ಸರ್ಫೇಸ್ಗಳನ್ನ ಡಿಸೈನ್ ಮಾಡಿ ಫ್ರಿಕ್ಷನ್ ಅನ್ನ ನಮ್ಮ ಕಂಟ್ರೋಲ್ಗೆ ತಗೊಳಕ್ ಸಾಧ್ಯನಾ? ಅಂದ್ರೆ ಬೇಕು ಅಂದಾಗ ಸೂಪರ್ ಗ್ರಿಪ್, ಬೇಡ ಅಂದಾಗ ಝೀರೋ ಫ್ರಿಕ್ಷನ್ ಇರೋಂಥ ಮೆಟೀರಿಯಲ್ಸ್ ಸೃಷ್ಟಿಸ್ಬೋದಾ? ಇದೊಂದು ದೊಡ್ಡ ಚಾಲೆಂಜ್ ಅಲ್ವಾ? ಮುಂದಿನ ದಿನಗಳಲ್ಲಿ ಏನಾಡುತ್ತೋ ನೋಡೋಣ.